ನೀವು ನಿಜವಾಗ್ಲೂ ಈ ಸುದ್ದಿ ಕೇಳಿದ್ರೆ ಶಾಕ್ ಆಗ್ತೀರಿ. ಯಾಕಂತಂದರೆ ಈ ಸೀಸನ್ ಬಿಗ್ ಬಾಸ್ನಲ್ಲಿ ಫಸ್ಟ್ ಪೊಸಿಷನ್ ಅಂದರೆ ವಿನ್ನರ್ಗೆ ಬಂದಿದ್ದಂಥ ಓಟ್ಗಳು ನಿಜವಾಗ್ಲೂ ಕೇಳಿದ್ರೆ ಎಷ್ಟು ಅನ್ನೋದು ನಿಜವಾಗ್ಲೂ ಶಾಕ್ ಆಗ್ತೀರಿ. 37 crores ಅಂದರೆ ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ನಿಜವಾಗ್ಲೂ ಮೋರ್ ದೆನ್ 30 crores ಡಿಫ್ರೆನ್ಸ್ ಇದೆ. ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳಿ ಬಿಗ್ ಬಾಸ್ ಸುದೀಪ್ ಸರ್ ಕೇಳಿದಾಗ ಎಲ್ಲರೂ ಹೇಳಿದ್ದು 10, 12, 12, 13 ಕೋಟಿ ಅಂತ ಹೇಳಿದರು. ಲಾಸ್ಟ್ ಸೀಸನ್ಗಿಂತ ಸ್ವಲ್ಪ ಹೆಚ್ಚಿಗೆ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಸುದೀಪ್ ಸರ್ ರಿವೀಲ್ ಮಾಡಿದಾಗ ಎಲ್ಲರೂ ಶಾಕ್ ಆಗಿಬಿಟ್ರು, ಕಂಟೆಸ್ಟೆಂಟ್ಸ್ ಮತ್ತು ಇಡೀ ಕರ್ನಾಟಕ ಜನತೆಯೂ ಶಾಕ್ ಆಗಿಬಿಟ್ಟಿದೆ. 37 crores ಅಂತಂದರೆ ಇಟ್ ಈಸ್ ನಾಟ್ ಎ ಜೋಕ್. ಅಂದರೆ ಎಷ್ಟು ಒಂದು ಕ್ರೇಜ್ ಕ್ರಿಯೇಟ್ ಆದರೆ ಬಿಗ್ ಬಾಸ್ ಮೇಲೆ ಇಷ್ಟು ವೋಟ್ಸ್ ಬರ್ತಾವೆ ಅನ್ನೋದು ನಿಮ್ಮ ನಿಜವಾಗ್ಲೂ ಊಹೆ ಮಾಡಲಿಕ್ಕೂ ಆಗಲ್ಲ. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡ್ಯಾದಾಗ ಈಗ ಹೈಯೆಸ್ಟ್ ಕ್ರೇಜ್ ಇರೋ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಗಿಲ್ಲಿ ಅಂತಲೇ ಹೇಳ್ಬೋದು. ನಾನು ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಒಬ್ಬರು ವೋಟಿಂಗ್ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಗಿಲ್ಲಿ ಫೋಟೋ ಇಟ್ಟು. ಆ ಸ್ಟಾರ್ಗಳು ಯಾರು ಅನ್ನೋದು ನಾನು ಹೇಳೋದಿಲ್ಲ. ಟಾಪ್ ಆ್ಯಕ್ಟ್ರಸ್ ಫೋಟೋಸ್ ಆ್ಯಂಡ್ ಗಿಲ್ಲಿ ಫೋಟೋ ಇಟ್ಟು ವೋಟಿಂಗ್ ಇಟ್ಟಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ವೋಟಿಂಗ್ ಗಿಲ್ಲಿಗೆ ಬಂದಿದೆ ಅಂತಂದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಕ್ರೇಜ್ ಗಿಲ್ಲಿದು ಯಾವ ಲೆವೆಲ್ಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೋದು. ಮತ್ತು ಅಷ್ಟೇ ಅಲ್ಲದೆ ಗಿಲ್ಲಿ ಬಗ್ಗೆ ವೋಟ್ ಕೇಳ್ತಾ ಇದ್ದಾರೆ ಭಾಳಷ್ಟು ಶಾಸಕರು, MLAಗಳು, MP ಗಳು, ಎಲ್ಲರೂ ಪೊಲಿಟಿಷಿಯನ್ಸು, ಅನೇಕ ಕನ್ನಡ ಹೋರಾಟ ಸಂಘಗಳು ಮತ್ತು ಅನೇಕ ಯೂನಿಯನ್ಗಳು ಗಿಲ್ಲಿನ ಗೆಲ್ಲಿಸ್ರಿ ಅಂಥೇಳಿ ಕೇಳ್ಕೊತ ಇದ್ದಾರೆ. ಅಂತಂದರೆ ಇದು ಏನು ಒಂಥರ ವಿಚಿತ್ರ ಕ್ರೇಜ್ ಆಗಿಬಿಟ್ಟಿದೆ. ಇಷ್ಟು 12 ಸೀಸನ್ಗಳಲ್ಲಿ ಯಾವತ್ತೂ ಇರದೇ ಇರುವಂಥ ಕ್ರೇಜ್ ಈ ಸೀಸನ್ಗೂ ಬಂದಿದೆ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿಯಿಂದನೇ. ಗಿಲ್ಲಿನ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ ಮತ್ತು ಅವನು ಮಾಡೋ ಕಾಮಿಡಿಗೆ ಎಲ್ಲರೂ ಫಿದಾಗಿಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ 2ನೇ ವಾರದಿಂದ, ಫಸ್ಟ್ನೇ ವಾರದಿಂದನೇ ಅದು ಅವನದು ಕಾಮಿಡಿ ಸ್ಟಾರ್ಟ್ ಆಗಿತ್ತು. ಸೆಕೆಂಡ್ ವಾರದಿಂದ ಅವನು ಫುಲ್ ಕ್ಲಿಕ್ ಆದ. ಅವಾಗಿಂದನೇ ಡಿಸೈಡ್ ಆಗಿಬಿಟ್ರು ಗಿಲ್ಲಿನೇ ವಿನ್ನರ್ ಆಗೋದಂತೇಳಿ. ಮತ್ತು ಅಷ್ಟೇ ಅಲ್ಲದೆ ಇವರು ಅಶ್ವಿನಿ ಗೌಡ ಆ್ಯಂಡ್ ಜಾನ್ವಿ ಅವರು ಗಿಲ್ಲಿನ ಅವಾಗವಾಗ ಅಂತ ಇದ್ರು. ನೀವು ನೆನೆಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸ್ವಯಂ ಘೋಷಿತ ವಿನ್ನರ್ ಅಂತ ಹೇಳಿ ಗಿಲ್ಲಿ ಬಗ್ಗೆ ಅಂತ ಇದ್ರು. ಅಂದರೆ ಮನೆಯಲ್ಲಿರೋರು ಎಲ್ಲರಿಗೂ ಗೊತ್ತಿದೆ ಗೆಲ್ಲೋದು ಗಿಲ್ಲಿನೇ, ಆ್ಯಂಡ್ ಗಿಲ್ಲಿನೇ ಮುಂದಿದ್ದಾರೆ ಎಲ್ಲರಿಗಿಂತ ಅಂಥೇಳಿ ಅವ್ರ ಮಾತಲ್ಲೇ ನಮ್ಗೆ ಅರ್ಥ ಆಗ್ತಿತ್ತು. ಹೊರಗಂತೂ ಅದು ಕ್ರೇಜ್ ಯಾವ ಲೆವೆಲ್ ಐತೆ ಅಂತಂದರೆ ಈಗ ಟಾಪಿಕ್ ಒಂದೇ, ಬಿಗ್ ಬಾಸ್ ಗಿಲ್ಲಿ ಗೆಲ್ಲಬೇಕು. ಎಲ್ಲ ಆ್ಯಕ್ಟರ್ಗಳು, ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ, ಹೀರೋ ಶಿವರಾಜ್ ಕುಮಾರ್, ಭಾಳಷ್ಟು ಆ್ಯಕ್ಟರ್ಗಳು ಗಿಲ್ಲಿ ಗೆಲ್ಲಬೇಕಂತ ಹೇಳಿ ಅನ್ಕೊತ ಇದ್ದಾರೆ. ಸೊ ಈ 37 crores ಓಟ್ ಯಾರಿಗೆ ಬಂದಿದ್ದಾವೆ ಅಂತಂದರೆ ಗಿಲ್ಲಿನೇ ಅಂತ ಅನ್ಕೋಬೋದು ನಾವು. 37 crores ಎಲ್ಲರಿಗೂ ಒಂದು ಡೌಟ್ ಬರ್ಬೋದು. ಕರ್ನಾಟಕದಾಗ ಇರೋದು ಅರೌಂಡ್ 10 crores ಜನ ಇರ್ಬೋದು ಅಂತ ನಾವು ಅನ್ಕೊತೀವಿ. 37 crores ಎಲ್ಲಿಂದ ಬಂದಾವ ಅಂತ ಕೇಳಿದಾಗ ಒಬ್ಬೊಬ್ಬರು 99 votes ಹಾಕಬೇಕಂತ ಇರುತ್ತೆ. ಸೊ 99 votes ಒಬ್ಬೊಬ್ಬ ವ್ಯಕ್ತಿಗೆ ಡಿವೈಡ್ ಮಾಡಿದರೆ, ಅಂದರೆ ಮೆಂಬರ್ಸ್ನ ಕೌಂಟ್ ಮಾಡಿದ್ರೆ 37 lakh ಮೆಂಬರ್ಸ್ ಗಿಲ್ಲಿಗೆ ಓಟ್ ಹಾಕಿದ್ದಾರೆ. 37 lakh ಅಂತಂದರೆ ಒಂದು ಪೊಲಿಟಿಕಲ್ ಪಾರ್ಟಿಗೂ ಕೂಡ ಬರೋಲ್ಲ ಒಂದೊಂದು ಸಲ ಎಲೆಕ್ಷನ್ಸ್ದಲ್ಲಿ, ಮೇನ್ ಅಸೆಂಬ್ಲಿ ಎಲೆಕ್ಷನ್ಸ್ ಆಗಲಿ, MP ಎಲೆಕ್ಷನ್ಸ್ ಆಗಲಿ. ಅಂದರೆ ಒಬ್ಬ ವ್ಯಕ್ತಿ ಇಷ್ಟು ಓಟ್ ಪಡ್ಕೊಂಡಿದ್ದಾನ ಅಂತಂದರೆ ಎಷ್ಟು ಗಿಲ್ಲಿ ಜನರನ್ನ ಗೆದ್ದಿದ್ದಾನ ಅಂಥೇಳಿ ನಾವು ಅರ್ಥ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಒಂದು ರಿಲೀವ್ ಮಾಡಿದ್ದಾರೆ. ಸೆಕೆಂಡ್ ಪೊಸಿಷನ್ ಇದ್ದವ್ರಿಗೂ ವೆರಿ ನಿಯರ್ ಟು ವಿನ್ನರ್ ವೋಟ್ಸ್ ಬಂದಿದ್ದಾವೆ. ಅಂದರೆ ಫಸ್ಟ್ ಪೊಸಿಷನ್ ಸೆಕೆಂಡ್ ಪೊಸಿಷನ್ ಮಧ್ಯೆ ಓಟಿನ ವ್ಯತ್ಯಾಸ ಬಹಳ ಕಮ್ಮಿ ಇದೆ ಅಂಥೇಳಿ ಹೇಳ್ತಿದ್ದಾರೆ. ಬಟ್ ನನಗಂತೂ ಅದನ್ನು ನಾನು ಒಪ್ಪೋದಿಲ್ಲ. ಗಿಲ್ಲಿ ಸಮೀಪ ಯಾರು ಇಲ್ಲ ಅಂತ ನನಗನ್ಸುತ್ತೆ. ಅದರಲ್ಲಿ ಏನಾದರೂ ಟ್ವಿಸ್ಟ್ ಇರುತ್ತೆ ಅಂತ ಅನ್ಕೊತೀನಿ. ಯಾಕಂತಂದರೆ ಗಿಲ್ಲಿನ ರೀಚ್ ಮಾಡೋಕ್ಕೆ ಯಾರ ಕೈಗೂ ಆಗಲ್ಲ. ಭಾಳಷ್ಟು ಡಿಫ್ರೆನ್ಸ್ ಇದೆ, ಮಿನಿಮಮ್ 10 ಕೋಟಿ ಡಿಫ್ರೆನ್ಸ್ ಇರುತ್ತೆ ಅಂತ ನನಗನ್ಸುತ್ತೆ. ನೋಡೋಣ ಎಲ್ಲಿ ಎಷ್ಟು ವೋಟ್ಸ್ ಬಂದಾವ ಅನ್ನೋದು ಲಾಸ್ಟಿಗೆ ಫೈನಲ್ ರಿವೀಲ್ ಆಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ನಿಜವಾಗ್ಲೂ ಇದಂತೂ ಒಂದು ಇಂಡಿಯಾದಾಗೆ ಈ ಬಿಗ್ ಬಾಸ್ ಶೋ ಏನು 37 crores ತೊಗೊಂಡಿರ್ತಲ್ಲ, ಅದೊಂದು ರಿಕಾರ್ಡ್ ಅಂತಲೇ ನಾನು ಹೇಳ್ತೀನಿ. ಯಾಕಂತಂದರೆ ಇಲ್ಲಿವರೆಗೂ ಯಾವ ಸೀಸನ್ದಲ್ಲಿ ಇಷ್ಟು ವೋಟ್ಸ್ ಬಂದಿಲ್ಲ ಯಾವ ಕಂಟೆಸ್ಟೆಂಟ್ಸ್ಗೂ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಕನ್ನಡ ಬಿಗ್ ಬಾಸ್ ಬಗ್ಗೆ ಹೇಳಬೇಕಂತಂದರೆ.